ನಮಸ್ಕಾರ ದೋಸ್ತ್ರಿ, ಇವತ್ತು ನಾವು ಕ್ರೂಸ್ ಶಿಪ್ನಾಗ ಎಲೆಕ್ಟ್ರಿಕ್ ಜಾಬ್ ಹೆಂಗ್ ಅಪ್ಲೈ ಮಾಡೋದು, ಎಷ್ಟು ಸ್ಯಾಲರಿ ಕೊಡ್ತಾರ, ಹೆಂಗ್ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು, ಫೇಕ್ ಏಜೆಂಟ್ ದೂರ ಹೆಂಗಿರೋದು, ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀವಿ ದೋಸ್ತ್ರಿ. ಈ ವಿಡಿಯೋ ಪೂರಾ ಎಂಡ್ ತಕ್ ನೋಡ್ರಿ. ಈ ವಿಡಿಯೋ ನೋಡ್ಬಿಟ್ರೆ ಅವ್ರದ್ದು ಲೈಫ್ ಚೇಂಜ್ ಆಗ್ಬೋದು ಕ್ರೂಸ್ ಶಿಪ್ ನಲ್ಲಿ ಕೆಲಸ ಮಾಡಿ. ಅದಕ್ಕಿಂತ ಮೊದಲು ನೀವು ಚಾನಲ್ ಫಸ್ಟ್ ಟೈಮ್ ಬಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ. ನೋಡಿ, ನನ್ನ ಹೆಸರು ಬಸ್ಸು ಅಂತ. ನಾನು 13 ವರ್ಷದಿಂದ ಕ್ರೂಸ್ ಶಿಪ್ ನಲ್ಲಿ ಕೆಲಸ ಮಾಡಕತ್ತೀನಿ. ಬಹಳ ಎಕ್ಸ್ಪೀರಿಯನ್ಸ್ ಐತ್ರಿ ನಾನು. ಕೃಷಿ ಬಂದ್ರೆ ಅದೊಂದ್ ದೊಡ್ಡ ಫ್ಲೋಟಿಂಗ್ ಹೋಟೆಲ್ ಇದ್ದಂಗ್ರಿ. ಒಂದು ಕಂಡಾಪಟ್ಟಿ ಪ್ಯಾಸೆಂಜರ್ ಬರ್ತಾರ್ರಿ ತಿರ್ಗಾಡಕ. ಅದ್ರ ಪ್ಲಸ್ ಕ್ರೂನ್ ಕೆಲಸ ಮಾಡೋರು ಇರ್ತಾರೆ. ಬಾಳ ಮಂದಿ ಆತ ಒಟ್ಟ ಕರೆಂಟ್ ಹೋಗೋಟ ಫುಲ್ ಎಲೆಕ್ಟ್ರಿಷಿಯನ್ಗಳಿಗೆ ಬಾಳ ಡಿಮಾಂಡ್ ಐತ್ರಿ. ಈಗ ಸಾಮಾನುಗಳು ಏನಾರ ಸಾಮಾನುಗಳು ನಡೆಯೋದ ಫುಲ್ ಎಲೆಕ್ಟ್ರಿಸಿಟಿ ಅಲ್ಲಿ ಎಲೆಕ್ಟ್ರಿಕಲ್ ಇರ್ತಾವ್ರಿ. ಅದಕ್ಕಲ್ಲಿ ಇಲ್ಲಿ ಯಾರ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಷಿಯನ್ ಇದ್ರ ಯಾರ ಎಕ್ಸ್ಪೀರಿಯನ್ಸ್ ಇದ್ರ ಅಪ್ಲೈ ಮಾಡ್ಬೋದ್ರಿ. ಬಹಳ 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 ಡಿಮಾಂಡ್ ಐತಿ ನೋಡ್ರಿ ಕ್ರೂಸ್ ಶಿಪ್ನ್ಯಾಗ. ಆ ಕ್ರೂಸ್ ಶಿಪ್ನಲ್ಲಿ ಎಲೆಕ್ಟ್ರಿಷಿಯನ್ ಅಂತ ಕೆಲಸ ಹೋದ ಬರೀ ವೈರಿಂಗ್ ಮಾಡೋದಿಲ್ರಿ. ಅದೊಂದು ಶಿಪ್ ಅಂದ್ರ ಫುಲ್ ಅಡ್ವಾನ್ಸ್ ಟೆಕ್ನಾಲಜಿ ಇರೋದು. ಸ್ಕಿಲ್ಸ್ ಡಿಸಿಪ್ಲಿನ್ ಬೇಕ್ರಿ ಕ್ರೂಸ್ ಶಿಪ್ನಾಗ. ನೀವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀರಿ ಅಂದ್ರ ಲೈಟಿಂಗ್ ಚೆಕ್ ಮಾಡಬೇಕ್ರಿ, ಇಂಜಿನ್ ಚೆಕ್ ಮಾಡ್ಬೇಕಾಗ್ತದ್ರಿ, ಇಂಜಿನ್ ಪವರ್ ಚೆಕ್ ಮಾಡ್ಬೇಕಾಗ್ತದೆ, ಎಲ್ಲಾ ಕಂಟ್ರೋಲ್ ಪ್ಯಾನಲ್ ಚೆಕ್ ಮಾಡ್ಬೇಕಾಗ್ತದ್ರಿ. ಸೇಫ್ಟಿ ಸಿಸ್ಟಮ್ ಬಾಳ ಇರ್ತದ್ರಿ ಬೋಟ್ನ್ಯಾಗ ರೀ. ಇಲ್ಲಿ ಬೋಟ್ನ್ಯಾಗ ಬಾಳ ಸೇಫ್ಟಿ ಇರ್ತೈತ್ರಿ. ನಿಮ್ಗೇನೋ ಅಂಜಿಕೆ ಇರಲಿ ಕೆಲಸ ಮಾಡಕಲ್ಲಿ ಬಾಳ ಸೇಫ್ಟಿ ತೋತಾರ್ರಿ. ಕ್ವಾಲಿಫಿಕೇಶನ್ ಏನ್ಬೇಕಪ್ಪ ಬೋಟ್ನ್ಯಾಗ ಅಪ್ಲೈ ಮಾಡಕ ಆಸ್ ಎ ಎಲೆಕ್ಟ್ರಿಷಿಯನ್ ಅಂದ್ರ ITI ಮಾಡ್ಬೇಕ್ರಿ. ಇಲ್ಲಿಕಂದ್ರೆ ಡಿಪ್ಲೊಮಾ ಮಾಡೋದು ಬಾಳ ಒಳ್ಳೇದ್ರಿ. ಡಿಪ್ಲೊಮಾ ಎಲೆಕ್ಟ್ರಿಷಿಯನ್ ಮಾಡಿದ್ರ ಬಾಳ ಒಳ್ಳೇದ್ ನೋಡ್ರಿ. ಪ್ಲಸ್ 2-3 ವರ್ಷದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಬೇಕ್ರಿ. ಯಾವ ಹೋಟೆಲ್ನ್ಯಾಗ ಯಾವ ದೊಡ್ಡ ದೊಡ್ಡ ಬೋಟ್ ಕಟ್ತಾರಲ್ಲ, ಶಿಪ್ ಇರ್ತಾವ ಅಲ್ಲಿ ರೀ. ದೊಡ್ಡ ದೊಡ್ಡ ಬಿಲ್ಡಿಂಗ್ ದಾಗ ಅದನ್ನ ಬೇಸಿಕ್ ಇಂಗ್ಲಿಷ್ ಬೇಕಾಗ್ತದೆ ನಿಮ್ಗ. ಎಲೆಕ್ಟ್ರಿಕ್ ಬಗ್ಗೆ ಎಲ್ಲಾ ನಾಲೆಜ್ ಬೇಕಾಗುತ್ತೆ ನೋಡ್ರಿ ಬೋಟ್ನ ಅಪ್ಲೈ ಮಾಡಬೇಕಾದ್ರೆ. ಈಗ ನಾ ಎಲ್ಲಾರ ಸರ್ಟಿಫಿಕೇಟ್ ಮಾಡ್ಕೊಂಡು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಕೊಡ್ತೀನಿ ಬೋಟ್ನ ಕೆಲಸ ನಡೆಯಲ್ರಿ. ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ನೀವು ಎಲೆಕ್ಟ್ರಿಷಿಯನ್ ಗೊತ್ತಿರಲ್ಲ, ಎಲ್ಲಾ ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕು ನಿಮ್ಗೆ. ಅದ್ ಅಪ್ಲೈ ಮಾಡೋ ಸರ್ಟಿಫಿಕೇಟ್ ಬೇಕಾಗ್ತದೆ ಅಷ್ಟೇ. ಆದ್ರೆ ಅಲ್ಲಿ ಹೋಗಿ ಕೆಲಸ ಮಾಡೋ ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕು ನೋಡ್ರಿ ನಿಮ್ಗೆ. ಈಗ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟು ಇರ್ತದ ಎಲೆಕ್ಟ್ರಿಷಿಯನ್ ಇದು ಬೋಟ್ನ್ಯಾಗ ಅಂದ್ರ 1,20,000 ಹಿಡ್ಕೊಂಡು 1,70,000 ತನ ಇದ್ರೊಳಗೆ ಕೊಡ್ತಾರ್ರಿ. 1,50,000 ಆಗ್ಬೋದು, 1,40,000 ಆಗ್ಬೋದು, ಇದ್ರೊಳಗೆ ಕೊಡ್ತಾರ ನೋಡ್ರಿ ಸ್ಯಾಲರಿ ನಿಮ್ಗೆ. ಆದ್ರೆ ನೀವು ಬಹಳ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರ ಬಹಳ ನಾಲೆಜ್ ಐತೆ ಎಲೆಕ್ಟ್ರಿಷಿಯನ್ ಬಗ್ಗೆ, ನಿಮ್ಗೆ ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದ್ರಿ. ಪೊಸಿಷನ್ ಇರ್ತಾರ ಅವು. ಪ್ಲಸ್ ನೀವು ಇರಾಕ್ ಫ್ರೀ, ಊಟ ಫ್ರೀ, ಇರಾಕ್ ಫ್ರೀ. ನಿಮ್ ಏನೇನು ರೊಕ್ಕ ದುಡ್ಡ ಟ್ಯಾಕ್ಸ್ ಏನಿರಲ್ರಿ, ಫ್ರೀ ಆಫ್ ಟ್ಯಾಕ್ಸ್ ರೀ ಅದು. ಪ್ಲಸ್ ನಿಮ್ಗೆ ಇಡೀ ಜಗತ್ತನ್ನ ನೋಡಕ್ ಫ್ರೀ ಅವಕಾಶ ಸಿಗತ್ತೆ ನೋಡ್ರಿ. ರೊಕ್ಕ ಬೋಟ್ನಾಗ ನೀವು ಬೋಟ್ನಾಗ ಕೆಲಸ ಮಾಡ್ತಾರೆ, ಎಲ್ಲಾ ಜಗತ್ತಿನ ಫ್ರೀ ಆಗಿ ನೋಡ್ಬೋದು. ಅದೇ ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಕರ್ನಾಟಕದ ಕೆಲಸ ಮಾಡಿ ಏನೇನ್ ನೋಡ್ಬೋದು ನೀವು? ಏನ್ ನೋಡ್ಬೋದು? ಬೋಟ್ನಾಗ ಕೆಲಸ ಮಾಡಿದ್ರೆ ಎಲ್ಲಾ ಜಗತ್ ನೀವು ಫ್ರೀ ಆಗಿ ನೋಡ್ಬೋದು ನೋಡ್ರಿ. ಕೆಲಸ ಮಾಡ್ಬೋದು, ಹಂಗೆ ವರ್ಲ್ಡ್ ಟ್ರಾವೆಲ್ ಮಾಡ್ಬೋದ್ರಿ. ಇಂಡಿಯಾದಲ್ಲಿ ನೀವು ಕೆಲಸ ಮಾಡ್ತಾರಲ್ಲ, ಎಲ್ಲ ಎಷ್ಟರಲ್ಲಿ ಕೊಡ್ತಾರೆ ನಿಮ್ಗೆ? 20,000-30,000 ರೂಪಾಯಿ ಕೊಡ್ತಾರ್ರಿ. ಅದೇ ಅಲ್ಲಿ ಇಂಡಿಯಾ ಕ್ರೂಸ್ ಶಿಪ್ ಆದ್ರೆ ಅದೇ ಬೋಟ್ನಾಗ ಹೋದ್ರೆ ಆಸ್ ಎ ಎಲೆಕ್ಟ್ರಿಷಿಯನ್ ಕಂಡಪಡಿ ರೊಕ್ಕ ದುಡ್ಬೋದು ನೀವು. ಅಪ್ಲೈ ಮಾಡಕ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರ ಪಾಸ್ಪೋರ್ಟ್ ಬೇಕು, CDC ಬೇಕು, ಎಕ್ಸ್ಪೋಸ್ ಸರ್ಟಿಫಿಕೇಟ್ ಬೇಕು, SSW ಕೋರ್ಸಸ್ ಬೇಕು, ಎಲ್ಲಾ ಡಾಕ್ಯುಮೆಂಟ್ ಬೇಕಾಗತ್ತದ್ರಿ. ಅದ್ರ ನೀವು ಬೋಟ್ನ ಸೆಲೆಕ್ಟ್ ಆಗಿ ಕೆಲಸ ತಗೊಂಡ್ರ 7-8 ತಿಂಗಳು ಕೆಲಸ ಇರ್ತದೆ ನಿಮ್ಗೆ ಬೋಟ್ನಾಗ. 2-3 ತಿಂಗಳು ರಜೆ ಇರ್ತದೆ ನೋಡ್ರಿ, ಸೂಟ್ ಇರುತ್ತೆ 2 ತಿಂಗಳ ಕೆಲಸ ಇರ್ತೈತಿ. ಕೆಲಸ ಇರಂಗಿಲ್ರಿ, ಆದ್ರೆ ನಿಮ್ ಲೈಫ್ ಸ್ಟ್ಯಾಂಡರ್ಡ್ ಆತ, ನಿಮ್ ಲೈಫ್ ಸ್ಟೇಬಲ್ ಆಗುತ್ತೆ ನೋಡ್ರಿ ಬೋಟ್ನ ಏನೇ ಕೆಲಸ ಮಾಡಿದಂಗೆ. ಈಗ ನಮ್ ಕರ್ನಾಟಕದಲ್ಲಿ ಬಹಳ ಮಂದಿ ಅದಾರ ಕಲ್ತವ್ರು, ಎಲೆಕ್ಟ್ರಿಷಿಯನ್ ಮಾಡಿದ್ರು, ಡಿಪ್ಲೊಮಾ ಮಾಡಿದ್ರು, ಡಿಗ್ರಿ ಮಾಡಿದ್ರು. ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೋದ್ರೆ ಎಲ್ಲಾರ ಕೆಲಸದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಾಲೆಜ್ ಬಂತಂದ್ರೆ ಬೋಟ್ನ ಅಪ್ಲೈ ಮಾಡ್ಬೋದು ನೀವು. ಯಾವ ಹಳ್ಳಿ ಹುಡುಗರು ಹೋಗಿ ಬೆಂಗಳೂರು ಸೇರ್ತಾರಲ್ಲ ಅವ್ರ ಅಂತಾರೆ ಎಲ್ಲರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೋಗಿ ಬೆಂಗಳೂರು ಬಿಲ್ಡಿಂಗ್ ಎಲ್ಲ ಹೋಟೆಲ್ನ ಕೆಲಸ ಮಾಡಿ ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೋಗಿ ಬೋಟ್ನ ಕೆಲಸ ಮಾಡ್ಬೋದ್ರಿ ನೀವು. ಇಲ್ಲಿ ಊರಲ್ಲಿ ಮಂದಿ ಹೋಗಿ ಇಡೀ ಜಗತ್ತಲ್ಲಿ ತಿರುಗಾಡ್ ಬರ್ಬೋದ್ರಿ ನೀವು. ಎಲ್ಲರಿಗೂ ಇಡ್ತಾರೆ ಡ್ರೀಮ್ ಜಾಬ್, ಅದು ಕೃಷಿ ಬೋಟ್ನಾಗ ಕೆಲಸ ಮಾಡ್ಬೋದು ಅಂತ. ಅದು ಹೆಂಗೆ ಅಪ್ಲೈ ಮಾಡೋದು ಗೊತ್ತಿರಲಿಲ್ಲ ಅವರಿಗೆ. ಸ್ವಲ್ಪ ಅನ್ಸ್ತಾರ್ರಿ ಹೆಂಗ ಗೊತ್ತಿರಲಿ. ಈ ವಿಡಿಯೋ ನೋಡ್ರಿ, ಎಲ್ಲಾ ಗೊತ್ತಾಗ್ತದೆ. ನನ್ನ ವಿಡಿಯೋ ನೋಡ್ರಿ, ಎಲ್ಲಾ ಡಿಟೇಲ್ ಆಗಿ ಹೇಳ್ತೇನ್ರಿ. ಈಗ ಬೋಟ್ ನಲ್ಲಿ ಎಲೆಕ್ಟ್ರಿಕ್ ಜಾಬ್ ಸಣ್ಣ ಜಾಬ್ ಅಲ್ಲ, ದೊಡ್ಡ ಜಾಬ್. ಒಂದು ಚೀಫ್ ಇಂಜಿನಿಯರ್ ಇರ್ತಾರಲ್ಲ, ಅದ್ರ ಸೇಮ್ ರೆಸ್ಪೆಕ್ಟ್ ಸಿಗ್ತದೆ ನಿಮ್ಗೆ ಎಲೆಕ್ಟ್ರಿಷಿಯನ್ ಅಂದ್ರಿ. ನಿಮ್ಗೆ ಇದ್ರ ಬಗ್ಗೆ ಇನ್ನ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಡಿಟೇಲ್ ವಿಡಿಯೋ ಬೇಕಂದ್ರ ನಾ ವಿಡಿಯೋ ಹಾಕಿರ್ತೇನ್ರಿ, ಆ ವಿಡಿಯೋ ನೋಡ್ರಿ. ನಿಮ್ಗೆ ಏನೇನ್ ಬೇಕು ವಿಡಿಯೋ ನನ್ಗೆ ಹೇಳ್ರಿ, ಕಮೆಂಟ್ ಮಾಡಿ, ಎಲ್ಲಾ ವಿಡಿಯೋ ಹಾಕ್ತೇನ್ರಿ. ಯಾಕಂದ್ರೆ ಶಿಪ್ ಬಗ್ಗೆ ಕೆಲಸ ಶಿಪ್ನಾಗ ಕೆಲಸ ಮಾಡೋ 13 ವರ್ಷ ಭಾಳ ನಾಲೆಜ್ ಐತ್ರಿ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಸಿಗೋಣ ಇಂದು ವಿಡಿಯೋದಲ್ಲಿ.